ಲಾಸ್ಟ್ ಟೈಮ್ ನೋಡಿದರೆ ಒಂದು ಹೆಲ್ಮೆಟ್ನ ರಿವ್ಯೂ ಮಾಡಿದ್ದೆ, ಅನ್ಬಾಕ್ಸ್ ಆ್ಯಂಡ್ ರಿವ್ಯೂ ಮಾಡಿದ್ದೆ. ನಿಮಗೆ ಲಾಸ್ಟಲ್ಲಿ ಆ ವಿಡಿಯೋದ ಲಾಸ್ಟಲ್ಲಿ ಹೇಳಿದ್ದೆ ಮೌಂಟಿಂಗ್ಗೆ ಏನೇನು ಬೇಕಾಗುತ್ತೆ, ಅದರ ಮೆಟೀರಿಯಲ್ಗಳು ಇರಲಿಲ್ಲ, ಸೊ ತರಿಸ್ತೀನಿ ಅಂತ ಹೇಳಿದೆ. ಅದೇ ವಿಡಿಯೋದಲ್ಲಿ ಇವತ್ತು ತಿಳಿಸ್ಕೊಡ್ತೀನಿ. ನೋಡಿ, 2 ಬಾಕ್ಸಲ್ಲಿ ಬಂದಿದೆ. ಸೊ ಡೈರೆಕ್ಟಾಗಿ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡಿ ತೋರಿಸೋಣ ಯಾವ ಥರ ಇದೆ, ಮೆಟೀರಿಯಲ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನೋಡೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಇವಾಗ ಟೈಮ್ ಬಂದು 10 ಗಂಟೆ 5 ನಿಮಿಷ ನೈಟು. ಆಲ್ರೆಡಿ ಅರ್ಧಂಬರ್ಧ ಓಪನ್ ಮಾಡಿದ್ದೆ, ಬಟ್ ನೋಡಿರಲಿಲ್ಲ. ವಿಡಿಯೋ ಮಾಡೋಣ ಅಂಥೇಳಿ ಮತ್ತೆ ಇವಾಗ ತೆಗಿತಾ ಇದ್ದೀನಿ. ಓಕೆನಾ. ಇದೊಂದು ಏನಪ್ಪ ಅಂದರೆ ಅರಾಲ್ಡೇಟು ತುಂಬ ಹೆವಿ ದೊಡ್ಡದಾಯಿತು. ನನಗೆ ಇಮೇಜಲ್ಲಿ ಇಷ್ಟು ದೊಡ್ಡದು ಬರುತ್ತೆ ಅಂತ ಗೊತ್ತಾಗಲಿಲ್ಲ, ಸೊ ಬುಕ್ ಮಾಡಿದೆ. ಇದು 90 ಗ್ರಾಮ್ ಅರಾಲ್ಡೇಟು. ಅಮೌಂಟ್ ಬಂದುಬಿಟ್ಟು 248 ರುಪೀಸ್, 250 ರುಪೀಸ್ ಅಂದ್ಕೊಳ್ಳಿ. ಅಂದರೆ ತುಂಬ ದೊಡ್ಡದಾಯಿತು. ಇಷ್ಟು ದೊಡ್ಡದೇನು ಬೇಕಾಗಲ್ಲ. ನೋಡಿ, ಈ ಥರ ಇದೆ. ಓಕೆನಾ. ಇದು ಏನಕ್ಕೆ ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇದು ಓಪನಿಂಗು ಇದೆ. ಬಿಲ್ ಇದರ ರೇಟ್ ಬಂದು 324 ರೂಪಾಯಿ. ಓಕೆನಾ. actionpro.in ಅಂತ. ಇದು ಓಪನ್ ಮಾಡೋಣ ಯಾವ ಥರ ಇದೆ ಅಂತ. ಇದೇನು ಐಟಮ್ ಅಂತಂದರೆ ಇದು ಮೌಂಟಿಂಗ್ ಮೆಟೀರಿಯಲ್ಗಳಿವು. ಎಲ್ಲ ಬಾಕ್ಸೆಲ್ಲ ಆ ಕಡೆ ಇರಲಿ. ಇಷ್ಟು ಮೆಟೀರಿಯಲ್ ಬಂದಿದೆ. ಇದೊಂದು ಜೆ ಮೌಂಟ್ ಬಂದಿದೆ. ಕ್ವಾಲಿಟಿ ನೋಡ್ತೀನಿ. ಕ್ವಾಲಿಟಿ ಜೆ ಮೌಂಟು ಚೆನ್ನಾಗಿದೆ. ಎಕ್ಸ್ಟೆನ್ಷನ್ ಕನೆಕ್ಟರ್ ಇದು 2 ಕೊಟ್ಟಿದ್ದಾನೆ. ಏನೂ ಡಿಫ್ರೆಂಟ್ ಇಲ್ಲ, 2 ಸೇಮ್ ಸೈಜು. ಓಕೆನಾ. ಅದಕ್ಕೆ 2 ಸ್ಕ್ರೂ ಕೊಟ್ಟಿದ್ದಾನೆ. ಆಮೇಲೆ 3M ಟೇಪು 2. ಟೇಪೇನು ಯೂಸ್ ಇಲ್ಲ ನನಗೆ ಬೇಕಾಗಿರೋದು ಮೌಂಟ್ಗಳು ಪರವಾಗಿಲ್ಲ. ಮೌಂಟ್ಗಳು ನಾನು ಇಲ್ಲಿ ಕಟ್ಟಾಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಈ ಥರ ಬರುತ್ತೆ. ಓಕೆನಾ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ. ಈ ಥರ ಕೂತ್ಕೊಳ್ಳುತ್ತೆ. ಚೆನ್ನಾಗಿದೆ. ರಿಮೂವ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಪ್ರೆಸ್ ಮಾಡಿ ಈ ಥರ ಬಿಚ್ಕೊಬೇಕು. ಕ್ವಾಲಿಟಿ ಚೆನ್ನಾಗಿದೆ. ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿರೋದು ಬೇಕು ಅಂತಂದರೆ ಗೋಪ್ರೋ ಕಂಪ್ನಿಯಿಂದ ಬರುತ್ತೆ, ಅದು ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಹೆಲ್ಮೆಟ್ಗೆ ನೋಡೋಣ ಸೈಜು. ನಮಗೆ ಫ್ರಂಟಲ್ಲಿ ಆಗುತ್ತಾ ಏನು, ಏರ್ ವೆಂಟಿಲೇಟರೆಲ್ಲ ಬರುತ್ತೆ ಹೆಲ್ಮೆಟಲ್ಲಿ. ಅದು ಜಾಗ ನೋಡ್ಕೊಬೇಕು, ಎಷ್ಟು ಜಾಗ ತಗೊಳುತ್ತೆ ಏನು ಅಂತ ಚೆಕ್ ಮಾಡಿ ಫಿಟ್ಟಿಂಗು ನೋಡೋಣ. ಆದರೆ ಇವಾಗಲೇ ಮಾಡಿಬಿಡೋಣ ಅಂತೆ. ಎಷ್ಟು ದಿನ ಯೂಸ್ ಮಾಡ್ತಿದ್ದು ಇದೇ ಹೆಲ್ಮೆಟ್ಟು ವೇಗ ನೋಡಿದ್ದೀರಾ. ಈ ಹೆಲ್ಮೆಟ್ಗೆ ನಾನು ಇಷ್ಟು ದಿನ ಯಾವ ರೀತಿ ಸೆಟಪ್ ಮಾಡ್ಕೊಂಡಿದ್ದೆ ಅಂತ ಅದನ್ನು ತೋರಿಸ್ತೀನಿ. ಹೊಸ ಹೆಲ್ಮೆಟ್ಗೆ ಯಾವ ರೀತಿ ಸೆಟಪ್ ಮಾಡ್ತೀನಿ ಅಂತ ಅದನ್ನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ. ಈ ಸ್ಟ್ರ್ಯಾಪ್ನ ಈ ಹೆಲ್ಮೆಟ್ಗೆ ಹಾಕ್ಬಿಟ್ಟು ಈ ಥರ ಹಾಕ್ಬಿಟ್ಟು ಕಾಣಿಸ್ತಾ ಇದೆಯಾ? ಈ ಥರ ಹಾಕಿದ್ರೆ ನೋಡಿ, ಇಲ್ಲಿ ಕರೆಕ್ಟಾಗಿ ಪೊಸಿಷನ್ ನೋಡ್ಕೊಬ್ಲಿ ಸೆಂಟ್ರಿಗೆ. ಓಕೆನಾ. ಪೊಸಿಷನ್ ನೋಡ್ಕೊಂಬಿಟ್ಟು ನೋಡಿ, ಇಲ್ಲಿ ಬರುತ್ತೆ ಇದು ಒಳಗಡೆಯಿಂದ. ನೋಡಿ ಇಲ್ಲಿ ಈ ಥರ ಈ ಸ್ಟ್ರಾಪ್ನ ಒಳಗಡೆ ಹಾಕಬೇಕು. ಹಿಂಗೆ ಯಾವ ಥರ ಅಂತ ನೋಡಿ ನಿಮಗೆ ಕರೆಕ್ಟಾಗಿ ಪ್ರಾಪರಾಗಿ ತೋರಿಸ್ತೀನಿ. ನೋಡಿ, ಈ ಥರ ಬರುತ್ತಲ್ಲ, ಇದು ಒಳಗಡೆ ಸೈಡು, ಇದು ಔಟ್ ಸೈಡು. ಒಳಗಡೆಯಿಂದ ತಗೊಂಡು ಈ ಥರ ಬರುತ್ತೆ. ಓಕೆನಾ. ಫುಲ್ ಟೈಟು, ನಿಮ್ಗೆ ಎಷ್ಟು ಟೈಟು ಎಳಿಬೋದು ಅಷ್ಟು ಟೈಟಾಗಿ ಎಳೆದ್ಬಿಟ್ಟು ಇದನ್ನು ಲಾಕ್ ಮಾಡಬೇಕು. ಇಲ್ಲಿದೆ ನೋಡಿ, ಇಷ್ಟೇ. ಇದಿಷ್ಟು ಸ್ಟ್ರ್ಯಾಪ್ ಮೌಂಟಿಂಗ್ ಕತೆ ಮುಗೀತು. ಓಕೆನಾ. ಇದು ಚಿನ್ ಮೌಂಟು. ಆಮೇಲೆ ಇದು DJ, ಇದು ಮ್ಯಾಗ್ನೆಟಿಕ್ ಮೌಂಟು ಬೇಸ್ ಬರುತ್ತಲ್ಲ, ಅದು ಅಟ್ಯಾಚ್ ಮಾಡಿದ್ದೀನಿ. ಓಕೆನಾ. ನೋಡಿ, ಈ ಥರ ಅಟ್ಯಾಚ್ ಮಾಡೋದು. ಮಾಡಿ ಆದಮೇಲೆ ಇದೇನೈತೆ ಚಿನ್ ಮೌಂಟು, ಇದನ್ನು ಬರೀ ಈ ಥರ ಪ್ಲಗ್ ಮಾಡೋದು ಅಷ್ಟೇ ಮುಗೀತು. ನೋಡಿ, ಇದಿಷ್ಟು ಸೆಟಪ್ಪು. ನೋಡಿ, ಈ ಸ್ಟ್ರ್ಯಾಪ್ದು ಏನು ಮಿಸ್ಟೇಕ್ ಅಂತ ಹೇಳ್ತೀನಿ. ನೋಡಿ ನಿಮ್ಗೆ ಕರೆಕ್ಟಾಗಿ ಇವಾಗ ಕಾಣಿಸ್ತದೆಯಾ? ಕ್ಯಾಮ್ರಾ ಹಾಕ್ಬಿಟ್ಟು ನೋಡ್ತೀನಿ. ನೋಡಿ, ಏನಿಲ್ಲ, DJ ಇದು. ಇದೊಂದು ಫುಲ್ಲು ಅಡ್ವಾಂಟೇಜು. ಕೂತ್ಕೊಂತೀವಾಗ ನೋಡಿ, ಈ ಥರ
ಶೇಕ್ ಆಗುತ್ತೆ ಈ ಥರ. ಸ್ಟ್ರ್ಯಾಪ್ದು ಇದೇ ಪ್ರಾಬ್ಲಮ್ಮು, ಒಂದು ಚೂರು ಸ್ಟಿಫ್ ಆಗಿರಲ್ಲ, ಈ ಥರ ವೈಬ್ರೇಷನ್ ಬರ್ತಾ ಇರುತ್ತೆ, ಹಂಗಾಗಿ ಕಂಫರ್ಟ್ ಇರಲ್ಲ ಒಂದು. ಆಮೇಲೆ ನೋಡಿ ಇಲ್ಲಿ ಸ್ಟ್ರ್ಯಾಪ್ ಬಂದಿದೆ ಅಲ್ವಾ, ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಟ್ರ್ಯಾಪ್ ಇದೆಯಲ್ಲ ನೋಡಿ, ಇದು ಕ್ಲೋಸ್ ಮಾಡಿದ್ರೂ ಕ್ಲೋಸ್ ಆಗಲ್ಲ. ಇಲ್ಲಿ ಕರೆಕ್ಟಾಗಿ ಇಲ್ಲಿ ಇದು ಅಡ್ಡ ಬರುತ್ತೆ, ಆವಾಗ ಏನಾಗುತ್ತೆ ನಿಮಗೆ ಇಲ್ಲೇ ಗಾಳಿ ಬರುತ್ತೆ ಜಾಸ್ತಿ, ಅದು ವಿಂಡ್ ನಾಯ್ಸು ಜಾಸ್ತಿ ಖರಾಬಾಗಿ ಕೇಳಿಸ್ತಾ ಇರುತ್ತೆ. ಇವಾಗ ಇದು ನಂದು ಹಳೆಯ ಸೆಟಪ್ಪು. ಬನ್ನಿ ಇವಾಗ ಹೊಸ ಸೆಟಪ್ ಯಾವ ಥರ, ಇದಕ್ಕೇನೆ ನಾನು ಮೈಕ್ನ ಇದ್ರ ಒಳಗಡೆ ಹಾಕ್ಕೊಂಡು ಇಲ್ಲಿ ಕನೆಕ್ಷನ್ ಕೊಟ್ಕೊಂಡಿದ್ದೆ. ಇವಾಗ ಮೈಕೆಲ್ಲ ಬಿಚ್ಚಿದ್ದೀನಿ ಹೊಸ ಹೆಲ್ಮೆಟ್ಗೆ ಹಾಕೋಣ ಅಂತ. ಹೊಸ ಹೆಲ್ಮೆಟ್ ಫಿಟ್ಟಿಂಗ್ ಯಾವ ಥರ ಬರುತ್ತೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಇವಾಗ ನಾನು ಅದರಿಂದ ವೀಡಿಯೋ ಮಾಡಿದ್ದು, ಇವಾಗ ಡೈರೆಕ್ಟಾಗಿ ಕ್ಯಾಮ್ರಾ, ಇವಾಗ ಹೆಲ್ಮೆಟ್ ಫಿಟ್ಟಿಂಗ್ ತೋರಿಸೋದ್ನಲ್ಲ ಸ್ಟ್ರ್ಯಾಪು, ಇದರಿಂದ ಹೊಸ ಹೆಲ್ಮೆಟ್ಗೆ ಯಾವ ರೀತಿ ಫಿಟ್ಟಿಂಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಐಟಮ್ ಇವಾಗ ಬೇಕಾಗಿರೋದು. ಹೊಸ ಹೆಲ್ಮೆಟ್ ಬಂದಿದೆ, ಇದು ಲಾಕ್ ಆದರೆ ಓಪನ್ ಆಗಲ್ಲ, ಹಂಗಾಗಿ ಇದನ್ನು ಸ್ವಲ್ಪ ಏನು ಮಾಡೋದು, ಇದ್ರ ಮೇಲೆ ಬಂದರೆ ಪರವಾಗಿಲ್ಲ, ಬಟ್ ಇದಕ್ಕಿಂತ ಮೇಲೆ ಹೋಗಬಾರ್ದು. ಪ್ಲೇಸ್ಮೆಂಟ್ ಮಾಡಿಬಿಟ್ಟು ನೀಟಾಗಿ ಟೇಪಾಗಿ ಹೊಡೆದ್ಬಿಡ್ತೀನಿ. ಸದ್ಯಕ್ಕೆ ಇರಲಿ, ಇವಾಗ ಮಿಕ್ಸ್ ಮಾಡೋಣ ಬನ್ನಿ. ಸ್ವಲ್ಪ ಇದನ್ನು ರಫ್ ಮಾಡ್ಕೊಂಬರ್ತೀನಿ. ನೋಡಿ, ಇದೊಂದು ಸ್ವಲ್ಪ ರಫ್ ಮಾಡಿಬಿಡೋಣ. ಇವಾಗ ನೀಟಾಗಿ ರಫ್ ಮಾಡ್ತೀನಿ. ಕಿಚ್ಕೊಂಬಿಟ್ರೆ ಕಷ್ಟ, ಬಟ್ ಹೊಸ ಥರ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಯಾವ ಥರ ಆಗುತ್ತೆ ಅಂತ. ಗೊತ್ತಿಲ್ಲ, ಹೆಲ್ಮೆಟ್ಟು ಕಚ್ಕೊಳುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಅದು ಸರ್ಫೇಸ್ ನೈಸ್ ಇರುತ್ತೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಅದನ್ನು ರಫ್ ಮಾಡೋಣ ಅಂತಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಟ್ರೈ ಮಾಡ್ತೀನಿ, ರಫ್ ಮಾಡೋಕ್ಕಾದ್ರೆ ರಫ್ ಮಾಡ್ತೀನಿ. ಅದನ್ನು ಸಾಕು, ರಫ್ ಆಗೈತೆ. ಇದು ರಫ್ ಮಾಡೋಣ ಅಂದರೆ ಇರಲಿ, ಇದೇನು ಬೇಡ. ಬನ್ನಿ ಇವಾಗ ಅರಳ್ ಡೇಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಏಕೆಂದರೆ ಜಾಸ್ತಿನೇ ಬೇಕು. ಓಕೆ, ಇಷ್ಟು ಯೂಸ್ ಆಗುತ್ತೆ ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಇದೆಯಲ್ಲ, ಅದನ್ನು ಸೇಮ್ ಇದೇ ಕ್ವಾಂಟಿಟಿಲಿ ಹಾಕ್ಕೊಬೇಕು. ಇವಾಗ ಸೇಮ್ ಕ್ವಾಂಟಿಟಿ ಇರಬೇಕು ಎರಡೂ. ಸೇಮ್ ಅಂತಂದರೆ ಅದೇ ಒಂದು ಅಂದಾಜಲ್ಲಿ ಹಾಕ್ಬೋದು ಅಷ್ಟೇ, ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಹಾಕೋಕ್ಕಾಗಲ್ಲ. ಓಕೆ, ಕರೆಕ್ಟಾಗಿ ಐತೆ ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಸ್ ಮಾಡೋಣ ಇವಾಗ ಚೆನ್ನಾಗಿ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಎಲ್ಲರೂ ಒಂಥರ ಎಮ್ ಸಿಲ್ ಅಂತ ಮಾಡಿದ್ರೆ ನಾನೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಲೈಫು ಹೆಂಗೆ ಬರುತ್ತೆ ಗೊತ್ತಾಗುತ್ತೆ. ಅಂದರೆ ಇದು ವಾಟರ್ ಪ್ರೂಫ್ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ, ಮಳೆ ಗಿಳೆ ಏನೇ ಬಂದ್ರೂ ಏನೂ ಆಗಲ್ಲ ಅಂತ ಒಂದು ಉದ್ದೇಶದಿಂದ, ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ನಾನೇ ಒಂದು ಕಲ್ಪನೆ ಮಾಡಿಕೊಂಡು, ಊಹೆ ಮಾಡಿಕೊಂಡು ನಾನೇ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ವೀಡಿಯೋಗಳು ನೋಡಿದೆ, ಬಟ್ ಎಮ್ ಸಿಲಲ್ಲಿ ತುಂಬ ಜನ ಮಾಡಿದ್ದಾರೆ. ಅದು ಬಿಟ್ಟರೆ ಗೋಪ್ರೋ 3M ಸ್ಟಿಕ್ಕರ್ ಬರುತ್ತೆ ನೋಡಿ, ಉದ್ದಾಗಿರೋದು, ಅದನ್ನು ಹಾಕ್ಕೊಂಡಿದ್ದಾರೆ. ಈ ಥರ ಯಾರೂ ಮಾಡಿಲ್ಲ. ಓಕೆನಾ, ನೋಡೋಣ, ನಾನೊಂದು ಟ್ರೈ ಮಾಡ್ತಾಯಿದ್ದೀನಿ. ಈ ಥರ ಇಲ್ಲಿ ಹಿಂಗೆ ಇಟ್ಕೊತೀನಿ. ಇಲ್ಲೊಂದು ಸೆಂಟ್ರಲ್ಲಿ ಒಂದು ಲೈನ್ ಬಂದಂಗಿದೆಯಲ್ಲ, ಅದೇ ಲೈನು ನೇರ ಮಾಡಿ ಈ ಥರ ಇಟ್ಕೊತೀನಿ. ಅಲ್ಲಿ ಫಸ್ಟ್ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗೈತೆ. ಈ ಸಲ ಜಾಸ್ತಿ ತಗೊಂಡಿದ್ದೀನಿ. ಈಗ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಗುರುವೇ. ಎಲ್ಲರೂ ಮಾಡಿದ್ರಲ್ಲ, ಆ ಥರ ಮಾಡಬೇಕಿತ್ತೇನೋ ಅಂತ ಅನ್ನಿಸ್ತಾ ಇದೆ ಎಲ್ಲೋ ಒಂದು ಕಡೆ.
ಬಟ್ ನಾನು ಇದು ಚೆನ್ನಾಗಿರುತ್ತೆ, ಏಕೆಂದರೆ ಇದು ತುಂಬ ಸ್ಟ್ರಾಂಗ್ ಇದೆ. ಮಳೆ ಬರಲಿ ಬಿಸಿಲೇ ಇರಲಿ ತುಂಬ ಸ್ಟ್ರಾಂಗ್ ಇದೆ. ಆ ಒಂದು ಉದ್ದೇಶದಿಂದ ಇದನ್ನೇ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದರೆ ಸಾಕು, ನೋಡೋಣ ಹೆಂಗೆ ಬರುತ್ತೆ, ರಿವ್ಯೂ ಕೊಡ್ತೀನಿ. ಕೆಳಗಡೆ ಎಷ್ಟು ಜಾಗ ಐತೆ ನೋಡ್ಕೊಳ್ಳಿ, ಸೆಂಟ್ರ್ ನೋಡ್ಕೊಳ್ಳಿ ಕರೆಕ್ಟಾಗಿ. ಕೆಳಗಡೆ ಎಷ್ಟು ಸಾಕು, ಸೆಂಟ್ರು ಬಂದೈತೆ, ಬಂತು. ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಆದಂಗೆ ಬಂದಿದೆ. ಇವಾಗ ಇದು ಪಕ್ಕ ಆಗುತ್ತೆ. ಒಂದು 5 ನಿಮಿಷ ಹಿಂಗೆ ಇಟ್ಕೊಳ್ಳೋಣ. ಒಂದು ಟೇಪ್ ಹಾಕೋಣ ಎಮರ್ಜೆನ್ಸಿಗೆ. ಟೇಪ್ ಹಾಕ್ತಾಯಿದ್ದೀನಿ ಎಮರ್ಜೆನ್ಸಿಗೆ, ಆ ಕಡೆ ಈ ಕಡೆ ಜಾರು ಹೋಗ್ಬಾರ್ದು ಅಂತ. ಒಂದೇ ಇರಲಿ ಸದ್ಯಕ್ಕೆ. ನೋಡಿ ಈ ಥರ ಬಂದಿದೆ, ಸೆಂಟ್ರಲ್ ಬಂದಿದೆ, ಕರೆಕ್ಟಾಗಿದೆ. ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಓಕೆನಾ, ಈ ಥರ ಇದೆ. ಇದರಲ್ಲಿ ಒಂದು ಸ್ವಲ್ಪ ಅಂಟ್ಕೊಂಡಿದ್ದಿಲ್ಲ, ಬಿಡಿಸ್ತಾ ಇದ್ದೀನಿ. ಇಷ್ಟೈತೆ ಸ್ನೇಹಿತರೆ. ಇವಾಗ ಇದಕ್ಕೆ ಫುಲ್ಲು ಇರೋದನ್ನೆಲ್ಲ ಅಂಟಿಸ್ಬಿಟ್ಟು ಬಿಸಿಲಿಗೆ ಇಡ್ತೀನಿ. ಸದ್ಯಕ್ಕಿರಲಿ, ಇವತ್ತಿಗೆ ಹಾಕಿರ್ತೀನಿ. ಇದೆಲ್ಲ ಫುಲ್ ಸೆಟ್ ಆದಮೇಲೆ ಬೇಕಾದರೆ ನಾಳೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕೋಣ. ಈ ಥರ ಒಳಗಡೆ ಹಿಂಗೆ ಹಾಕಬೇಕಾಗುತ್ತೆ. ಫುಲ್ ಕವರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇವಾಗಲೇ ಒಂದೇ ಸಲ ಕವರ್ ಮಾಡೋಣ. ಗ್ಯಾಪ್ ಉಳ್ಕೊಂಡಿರ್ಬೇಕಂದ್ರೆ ನಾಳೆ ಒಂದು ಸ್ವಲ್ಪ ನೋಡೋಣಂತೆ. ಆದಷ್ಟು ಇವಾಗಲೇ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಗ್ಯಾಪ್ ಇರುತ್ತಲ್ಲ, ಗ್ಯಾಪ್ಗಳಿಗೆಲ್ಲ ಇವಾಗಲೇ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ಹಾಕಿದ್ದೀನಿ ಇವಾಗ ನೋಡಿ, ಕೂರಿಸಿದ್ದೀನಿ. ಓಕೆನಾ, ಇದಕ್ಕೇನು ಕೂತಿಲ್ಲ. ಓಕೆ, ಇದೊಂದು ಸ್ವಲ್ಪ ಹೆಲ್ಮೆಟ್ಗೆ ಆಗ್ಬಿಟ್ಟೈತೆ, ಇದನ್ನು ಒರೆಸ್ಕೊಂಬಿಡೋಣ. ಹೀಗೆ ಸಿಂಪಲಾಗಿ ಒಂದು ಅಂಟಿಸಿರ್ತೀನಿ. ಕರೆಕ್ಟಾಗಿದೆ ಪೊಸಿಷನ್ನು. ಇವಾಗ ಸ್ವಲ್ಪ ಇದು ಡ್ರೈ ಆಗೋಕ್ಕೆ ಬಿಡಬೇಕು. ಡ್ರೈ ಆಗೋಕ್ಕೆ ಒಂದು ಐಡಿಯಾ ಮಾಡ್ತಾ ಇದ್ದೀನಿ. ಇದ್ರ ಬಾಕ್ಸ್ ಇದೆಯಲ್ಲ, ಇದ್ರ ಬಾಕ್ಸ್ನೇ ಮಡಗ್ತೀನಿ ಬಿಸಿಲಿಗೆ. ಈ ಥರ ಮಡಗ್ಬಿಟ್ಟು ಇದರೊಳಗಡೆ ಈ ಥರ ಇಟ್ಬಿಟ್ಟು ಒಂದನ್ನು ಲಾಕ್ ಮಾಡೋಣ. ಹಿಂಗೆ ಡ್ರೈ ಆಗ್ತಾ ಇರುತ್ತೆ. ಟೈಮ್ ನೋಡಿ ಸ್ನೇಹಿತರೆ, 10 ಗಂಟೆಗೆ ನಾನು ಅರಲ್ ಡೇಟ್ ಹಾಕ್ಬಿಟ್ಟು ಫಿಕ್ಸ್ ಮಾಡಿ ಇಟ್ಟಿದ್ದೆ. ಇವಾಗ 12:15, ಸುಮಾರು ಒಂದು 2-2.5 ಗಂಟೆ ಆಗಿದೆ. ನೋಡಿ ಇದೇ ಥರ ಟೇಪ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಟೇಪ್ನ ಬಿಚ್ಚೋಣ, ಸೆಟ್ಟಾಗಿದೆಯಾ ನೋಡಿಬಿಟ್ಟು ಬಿಚ್ಚೋಣ ಅಂತೆ. ಅಲ್ಲಾಡಿಸ್ತೀನಿ ಫಸ್ಟು. ಸೆಟ್ ಆಗಿದೆ, ಬಟ್ ಫುಲ್ಲು ಸೆಟ್ ಆಗಿದೆ, ಆದರೆ ಇನ್ನೂ ಗಟ್ಟಿಯಾಗಿಲ್ಲ. ಇವಾಗ ಟೇಪ್ ಬಿಚ್ಚೋಣ. ಟೇಪ್ದೇನು ಅವಶ್ಯಕತೆ ಇಲ್ಲ. ಟೇಪ್ ಬಿಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಟೇಪು ಒಂದು ಕಡೆ ಎಳ್ಕೊಂಡಂಗೆ ಒಂದು ಕಡೆ ಟೈಟಾಗಿರುತ್ತೆ. ಯಾವ ಕಡೆ ಟೈಟಾಗಿರುತ್ತೆ ಆ ಕಡೆಗೆ ಜಾಸ್ತಿ ಫೋರ್ಸ್ ಇರುತ್ತೆ. ಹಾಗಾಗಿ ಇವಾಗ ಟೇಪ್ ಬಿಚ್ಚಿಬಿಟ್ರೆ ಫ್ರೀಯಾಗಿ ಅದು ಸೆಟ್ ಆಗುತ್ತೆ. ಓಕೆನಾ, ಅತಿಯಾಗಿ ಏನು ತಲೆ ಕೆಡಿಸ್ಕೊಂಡಿಲ್ಲ ನಾನು. ಮೆಜರ್ಮೆಂಟ್ ತಗೊಳ್ಳೋದು ಎಲ್ಲ ಕವರ್ ಮಾಡ್ಕೊಳ್ಳೋದು, ಓಕೆನಾ, ಅತಿಯಾಗಿ ರಿಸ್ಕ್ ಏನು ತೊಗೊಂಡಿಲ್ಲ. ನೋಡಿ ಇದನ್ನು ಲಾಕ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೀನಿ.
ನೋಡಿ ನಿಮಗೆ ಈ ಥರ ಕಾಣಿಸುತ್ತೆ. ಸ್ವಲ್ಪ ಹೆಲ್ಮೆಟ್ಗೆ ಆಗಿದೆ ನೋಡೋಣ, ಬಟ್ ಇದು ಅಷ್ಟೊಂದು ಕೆಟ್ಟದಾಗೇನು ಕಾಣಿಸಲ್ಲ. ನೋಡಿ ನಿಮ್ಗೆ ಈ ಥರ ಕಾಣಿಸುತ್ತಲ್ವಾ, ನೋಡಿ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಹಿಂಗೆ ಕಾಣಿಸುತ್ತೆ. ಓಕೆನಾ, ಸೆಟ್ ಆಗಿದೆ. ಇದನ್ನು ಒಂದಿನ ಬಿಡ್ತೀನಿ, ಒಂದಿನ ಬಿಟ್ಬಿಟ್ಟು ನಾಳೆವರೆಗೂ ಹಿಂಗೆ ಇರಲಿ. ಸೆಟ್ ಆಗಿದೆ ಇವಾಗ ನೀಟಾಗಿ. ನಿಮಗೆ M-seal ಹಾಕಿದ್ರೆ ಏನು ಗೊತ್ತಾ, ಇಲ್ಲಿಂದ ಆಲ್ಮೋಸ್ಟ್ ಇದೆಯಲ್ಲ ಇಷ್ಟು ಹೈಟ್ ಬರುತ್ತೆ M-seal ಆದರೆ. ಅದಕ್ಕೆ ನಾನು M-seal ಹಾಕಲಿಲ್ಲ. ನೋಡಿ ಇಷ್ಟು ಥಿಕ್ನೆಸ್ ಕಾಣಿಸುತ್ತೆ, ಇಲ್ಲಿಂದ ಕಾಣಿಸುತ್ತೆ. ಓಕೆನಾ, ಇಷ್ಟೇ ಬರೋದು. ಹಾಗಾಗಿ ನಾನು M-sealಲ್ಲಿ ಮಾಡಿಲ್ಲ, ಇದರಲ್ಲಿ ಮಾಡಿದ್ದೀನಿ. ನೋಡೋಣ, ಒಂದಿನ ಬಿಡ್ತೀನಿ ಹಿಂಗೆ ಇರಲಿ, ನಾಳೆಗೆ ತೆಗೆದು ನೋಡ್ತೀನಿ ಇದರದ್ದು ಡ್ಯೂರಬಿಲಿಟಿ ಮತ್ತು ಸ್ಟ್ರಾಂಗ್ ಎಷ್ಟಿದೆ ಅಂತ. ನಾಳೆ ಚೆಕ್ ಮಾಡಿ ನೋಡ್ತೀನಿ, ಜಿ ಮೌಂಟ್ ಹಾಕ್ಬಿಟ್ಟು ಹಿಂಗೆ ಎತ್ತಿ ಫುಲ್ಲು ಅಲ್ಲಾಡಿಸಿ ಚೆಕ್ ಮಾಡೋಣ. ಅಲ್ಲಿವರೆಗೂ ಹಿಂಗೆ ಇದ್ಬಿಡಲಿ, ಇದು ಹಿಂಗೆ ಸೆಟ್ ಆಗ್ತಾ ಇರಲಿ, ಇದೇ ಜಾಗದಲ್ಲಿ ಇರಲಿ. ನಾಳೆ ಬರ್ತೀನಿ. ಸಿ ಯು.